1956 ಇಸ್ವಿ ನವೆಂಬರ್ 1ನೇ ತಾರೀಕು ಏಕೀಕರಣ ಘೋಷಣೆಯಾದ ದಿನ. ಅವತ್ತು ಬೆಂಗಳೂರಿನಲ್ಲಿ ಒಂದು ಭಾರಿ ದೊಡ್ಡ ಸಮಾರಂಭ, ಮುಖ್ಯಮಂತ್ರಿಗಳ ಸಮಾರಂಭ ಅಧ್ಯಕ್ಷ, ಬಹಳ ಜನ ಸೇರಿದ್ರು. ಆಗ ಪಿ ಕಾಳಿಂಗರಾವ್, ನಿಮ್ಗೆ ಗೊತ್ತಿದೆ, ಆ ಕಾಲದ ಬಹಳ ದೊಡ್ಡ ಗಾಯಕ. ಅವರು ಈ ಉಯಿಲುಗೋಳ ನಾರಾಯಣ ರಾಯರ ಉದಯವಾಗಲಿ ನಮ್ಮ ಜನ್ಮ ಕನ್ನಡ ಹಾಡಿದ್ದಿಲ್ಲ. ಅದು ಆ ಕಾಲಕ್ಕೆ ಒಂಥರ ಏಕೀಕರಣದ ಸ್ಫೂರ್ತಿ ಗೀತೆ, ಏಕೀಕರಣದ ಘೋಷ ಗೀತೆ. ಆ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡಿದ್ರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ರಾಜನ್ಯರಿಪು ಪರಶುರಾಮ ನೆಮ್ಮಯ ನಾಡು. ಅಜಗತಿಯ ಹನುಮನುದಿಸಿದ ನಾಡು, ಓಜೆಯಿನ್ ಮೆರೆದರಸು ಗಣಸಾಹಸದ ಗೂಡು. ತೇಜವನು ನಮಗೀವ ವಿದ್ವತ್ತೆಗಳ ಕಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಈ ಉದಯವಾಯಿತು ಅನ್ನೋ ಮಾತನ್ನು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಜನ ಜೋರ ಚಪ್ಪಲೆಗಳು ಕುಡಿದ್ರು. ಯಾಕೆಂದ್ರೆ ಅದ್ರ ಹಿಂದೆ ಬಹಳ ದೊಡ್ಡ ಹೋರಾಟ ನಿಂತಿತ್ತು. ಆ ಹೋರಾಟ, ಆ ತಹಬಲ, ಆ ಉನ್ಮಾದ ಎಲ್ಲ ಸೇರಿ ಜನ ಜೋರ ಚಪ್ಪಲೆಗಳು ಕುಡಿದ. ಈ ವಿಷಯವನ್ನು ಯಾರೋ ಧಾರವಾಡದಲ್ಲಿ ಬೇಂದ್ರೆ ಅಂದ್ರೆ ಕಾಳಿಂಗರಾಯ ಹಾಡುವಾಗೆ ಏನ್ ಮಾಡಿದ್ರು ಅಂತ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬುದನ್ನ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದ ಜನ ಎಲ್ಲ ಕುಣಿದಾಡಬಿಟ್ರು. ಬೇಂದ್ರೆ ಅವರು ಹೇಳಿದ್ರು, ಹೌದಾ, ಚಲೋ ಆಯ್ತು ಅಂತಾರಲ್ವಾ. ದಾರ್ಶನಿಕರು ಮಾತಾಡೋ ರೀತಿ ಬೇರೆ. ಬೇಂದ್ರೆ ಹೇಳಿದ್ರು, ತಪ್ಪು ಮಾಡ್ಯಾರ ಕಾಳಿಂಗರಾಯ, ತಪ್ಪು ಮಾಡ್ಯಾರ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಾನ ಹಾಡ್ಬೇಕು. ಚೆಲುವ ಕನ್ನಡ ನಾಡು ಉದಯವಾಗಿಲ್ಲ, ಉದಯವಾಗಲಿ ಅಂತ ಹಾಡ್ಬೇಕು. ಬೇಂದ್ರೆ ಹೇಳಿದ್ರು, ಒಂದು ನಾಡು, ಒಬ್ಬ ವ್ಯಕ್ತಿ, ಒಂದು ದೇಶ, ಒಂದು ಭಾಷೆ, ಒಂದು ರಾಜ್ಯ, ಇದ್ಯಾವುದು ಉದಯವಾಗಿ ಮುಗಿದ ಸ್ಥಿತಿ